ಎರಡಿಗೂ ನಮಸ್ತೆ. ಮನುಷ್ಯ ಅಂದಮೇಲೆ ಒಂದು ಒಂದು ವ್ಯಕ್ತಿ ಮೇಲೆ, ಒಂದು ವಸ್ತು ಮೇಲೆ, ಕೊನೆ ಪಕ್ಷ ಒಂದು ಮೊಬೈಲ್ ಮೇಲೆ ಒಂದು ವ್ಯಾಮೋಹ ಇರುತ್ತೆ ಅಲ್ವಾ? ಇವನು ಹತ್ತಿಸ್ಕೊಂಡೆ, ಬುಕ್ ಮಾಡಿದ್ರು, ಲೊಕೇಶನ್ಗೆ ಹೋಗಿದ್ದೀನಿ, ಆಟೋ ಹತ್ತೋದಕ್ಕೆ 5 ನಿಮಿಷ ಮಾಡಿದ್ರು. ತಂದೆ ತಾಯಿ ಬರೋರು ಹೋಗೋರು ಯಾರನ್ನ ಕರೆಯೋರು, ಬರೋ 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 ಅಂತ. ಅವ್ನು ಬರ್ತಾ ಇರ್ಲಿಲ್ಲ, ಅವ್ರ ಮಗ ಅನ್ಸುತ್ತೆ. ನಮ್ ಕೋಪ ಆಯ್ತು, ಇವರೆಲ್ಲ ರೆಡಿ ಆದ್ಮೇಲೆ ಬುಕ್ ಮಾಡ್ಬೇಕು, ಮುಂಚೆನೆ ಬುಕ್ ಮಾಡ್ಬಿಟ್ಟು ನಮ್ಗೆ ಕಾಯಿಸ್ತಾ ಇರ್ತಾರೆ. ಯಾಕಂದ್ರೆ ನಮ್ಗೆ ಬೇರೆ ಆ್ಯಪ್ ಡ್ಯೂಟಿ ಬೀಳ್ತಾ ಇರುತ್ತೆ ನಮಗೆ. ಸರಿ ಹತ್ತಿಸ್ಕೊಂಡೆ, ಒಂದು ಸಾರಿ ಹೇಳಿಲ್ಲ, ಒಂದು ಟ್ಯಾಂಕ್ಸ್ ಹೇಳಿಲ್ಲ. ಹತ್ತಿಸ್ಕೊಂಡೆ, OTP ಹೇಳಿದ್ರು, ಕೋಪದಲ್ಲೇ ಹೋಗ್ತಾ ಇದೆ. ಒಂಥರ ಏನೋ ಒಂದು ಸಾರಿನ ಹೇಳಿಲ್ವಲ್ಲ, ನಮ್ಮನ್ನೇನು ಅನ್ಕೊಂಡ್ರ, ನಮ್ಮ ಸಮಯನ ಏನ್ ಅನ್ಕೊಂಡವ್ರು ಇವ್ರು ಅನ್ಕೊಂಡು ಹೋಯ್ತಾ ಇದೆ. ಇವರಿಬ್ರು ಮಾತಾಡೋರು ಏನಂತ, ಈ ಕಡೆ ಅವರಪ್ಪ ಅಮ್ಮ, ಆ ಮನೆ ಕೆಲ್ಸದೊಳೆ ಕಡೆ ತಗೊಂಡಿರ್ಬೇಕು ಅವ್ರು. ಬೆಳೆ ಕಸ ತಗೊಂಡ ಅವನೇನೋ ತಗೊಂಡೇನ್ರಿ, ಪಕ್ಕದ ಮನೆ ಅವನು ಕಿರಣ ನಾಯಿಗೆ ಏನೋ ತಗೊಂಡೈತೇನೆ, ನಾನೇನೋ ಒಂದು ವಸ್ತು ಬೆಳೆಗಳಂತ ವಸ್ತು ಕಲ್ದೋಗಿರ್ಬೇಕು ಅನ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸರಿ ಹಿಂಗ್ ಮಾತಾಡ್ತಾರೆ, ಮತ್ತೆ ಮಗನ್ ಫೋನ್ ಹಾಕೋರೆ, ಲೋ ಹೆಂಗಾರ ಮಾರೋ ಮದ್ವೆಗೆ ಅವ್ರು ಬೇಜಾರು ಮಾಡ್ಕೋತಾರೆ. ಮಗ ಫುಲ್ ಅಪ್ಸೆಟ್, ಇಲ್ಲಮ್ಮ ಬರ್ತಾ ಇಲ್ಲ, ಬರಲ್ಲ, ಸ್ವಲ್ಪ ಕೇಳಿಸೋದು. ಆಮೇಲೆ ಇವರು ಕಡೆ ಸ್ವಾಮೀಜಿ ಅವ್ರಿಗೆ ಫೋನ್ ಹಾಕೋರೆ, ಸ್ವಾಮೀಜಿ ಹಿಂಗೆಲ್ಲ ಆಯ್ತು ಅಂತ. ಏನಾಯ್ತು ಅಂತ ಹೇಳ್ತೀನಿ. ಆ ಸ್ವಾಮೀಜಿ, ನೋಡಮ್ಮ, ನಾನು ಹಿಂಗೆ ಹೇಳಿದೆ, ಪೂಜೆ ಮಾಡಿಸು ನಿಮ್ಮ ಮಗನ ಹೆಸರಲ್ಲಿ, ಒಂದು 15,000 ಕೊಟ್ಟು ಅಂತ ಹೇಳಿದೆ, ನೀನ್ ಮಾಡ್ಸಿರ್ಲಿಲ್ಲ, ಅದಕ್ಕೆ ನೀನ್ ಕೂಡ ದುಡ್ಡು ಈ ರೂಪದಲ್ಲಿ ಹೋಯ್ತು ಅನ್ಕೋ, ಪೀಡೆ ತೊಳಗ್ತು ಅನ್ಕೋ, ಕಷ್ಟ ಹೋಯ್ತು ಅನ್ಕೋ ಅಂತ ಅಂತೇಳಿ ಕಟ್ ಮಾಡು. ಆಮೇಲೆ ತಾಯಿ ಫೋನ್ ಮಾಡಿ ಅವ್ರ ಮಗನ್ಗೆ ಹೇಳಿದಾಗ ಅರ್ಥ ಆಯ್ತು. ಮಗ 10,000 ಕೊಟ್ಟು ಒಂದು ಚಪ್ಪಲಿ ತಗೊಂಡಿದ್ನಂತೆ. ಚಪ್ಪಲಿ ತಗೊಂಡ್ ಮಾರನೇ ದಿವಸ ಕಲ್ದೋಗ್ಬಿಟ್ಟೈತೆ. ನಾಯಿ ಎತ್ಕೊಂಡೈತಾ, ಪಕ್ಕದ ಮನೆಯವ್ರು ಎತ್ಕೊಂಡೋದ, ಕಸ್ನವ್ರು ಬಂದು ಎತ್ಕೊಂಡೋದ್ನ, ಮನೆ ಕೆಲ್ಸದವ್ರು ಎತ್ಕೊಂಡೋದ್ರ ಗೊತ್ತಿಲ್ಲ. ಚಪ್ಪಲಿ ಕಳೆದೋಗಿರೋದಕ್ಕೆ ಮಗ ಅಪ್ಸೆಟ್ ಆಗೋದು. ಮನೇಲಿ ಮದ್ವೆಗೆ ಬರ್ತಾ ಇಲ್ಲ, ಹೇಳಕ್ಕಾಗಲ್ಲ, ತುಂಬಾ ಆಸೆ ಪಟ್ಟು ತಗೊಂಡಿರ್ತಾರೆ ಕೆಲವೊಂದು ಅಷ್ಟು, ಅವ್ರಿಗೆ ಗೊತ್ತು ಅವ್ರ ಪರಿಸ್ಥಿತಿ. ಮದ್ವೆಗೆ ಬರ್ತಾ ಇಲ್ಲ. ಆಮೇಲೆ ನಾನು ಕೇಳಿದೆ, ಯಾಕೆ ಮೇಡಮ್ ಏನಾಯ್ತು ಈ ತರ ಮಗ ಚಪ್ಪಲಿ ಎಲ್ಲ ಕಳೆದೋಯ್ತು? ಆಮೇಲೆ ನಾವು ಒಂದೆರಡು ಮಾತು, ಬಿಡಿ ಮೇಡಮ್, ಚಪ್ಪಲಿ ಹೋದ ಕರ್ಮ ಹೋದಂಗೆ ಅಂತಾರೆ, ಒಳ್ಳೇದಾಗುತ್ತೆ ಬಿಡಿ ಮೇಡಮ್, ಚೆನ್ನಾಗುತ್ತೆ ಅಂತ ನಾರ್ಮಲ್ ಅದೇನು ಕೊಪ್ಪತಲ್ಲಿದ್ದು ನಾರ್ಮಲ್ ಆದ್ರು. ಚೋಟ್ರಿ ಬಂತು, ಇಲ್ಬಿಟ್ಟು ಹೋದ್ರು. ನೋಡಿ, ಜನ ಯಾವ್ದಾದ್ರ ಮೇಲೆ ವ್ಯಾಮೋಹ ಜನ ಯಾವ್ದಾದ್ರ ಮೇಲೆ ವ್ಯಾಮೋಹ ಇಟ್ಕೊಂಡಿರ್ತಾರೆ ನೋಡಿ. ನಿಜ ಹೇಳ್ಬೇಕಂದ್ರೆ ನಾವು ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಸ್ನೇಹಿತರ ಮೇಲೆ ಇಟ್ಕೊಬೇಕು ವ್ಯಾಮೋಹ. ಆಮೇಲೆ ಗಾಡಿ ನಮ್ಗೆ ಕಾಪಾಡ್ತಾ ಇರುತ್ತೆ, ದುಡಿಮೆ ಕೊಡುತ್ತೆ, ನಮ್ ಗಾಡಿ ಮೇಲೆ ವ್ಯಾಮೋಹ. ಆಮೇಲೆ ಇದ್ರ ಮೇಲೆಲ್ಲ ವ್ಯಾಮೋಹ ಇಟ್ಕೊಬೇಕು. ಆದ್ರೆ ಮನುಷ್ಯಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಯಾಕಂದ್ರೆ ವಸ್ತುಗಳು ತಗೊಂಬೋದು ನಾವು, ಮನುಷ್ಯರು ಮತ್ತೆ ಸಿಗಲ್ಲ. ದಯವಿಟ್ಟು ಈ ರೀತಿ ವ್ಯಾಮೋಹ, ಪ್ರೀತಿ, ವಿಶ್ವಾಸ, ನಂಬಿಕೆ, ಅಭಿಮಾನ ಏನಿತ್ತು ಅಂದ್ರೆ ಮನುಷ್ಯರ ಮೇಲೆ ಫಸ್ಟ್ ಫ್ಯಾಮಿಲಿ, ಸ್ನೇಹಿತರು, ಆಮೇಲೆ ಕ್ರಿಕೆಟ್, ಹೀರೋ, ಸಿನಿಮಾ ಇರಲ್ಲ, ಆಮೇಲೆ ಫಸ್ಟ್ ನಂಬರ್ ಮೇಲೆ ವ್ಯಾಮೋಹ ಇರಲಿ. ಮುಖ್ಯವಾಗಿ ನನ್ನ ಮೇಲೆ ನನಗೆ, ನಿಮ್ಮ ಮೇಲೆ ನಿಮಗೆ ಆ ಪ್ರೀತಿ, ವಿಶ್ವಾಸ, ನಂಬಿಕೆ, ವ್ಯಾಮೋಹ ಎಲ್ಲ ಚೆನ್ನಾಗಿರಲಿ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ.